ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ವಂಚಿತರಾದ ವಿನಯ್ ಕುಮಾರ್ ಟಿಕೆಟ್ ಮಿಸ್ ಆದ ಬಗ್ಗೆ ಎಪಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕಿನ ಮಾದೇನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ನನಗೆ ಯಾಕೆ ಟಿಕೆಟ್ ಮಿಸ್ ಆಗಿದೆ ಅಂತ ದೇವರಿಗೆ ಗೊತ್ತು ಅಥವಾ ಶಾಮನೂರು ಕುಟುಂಬಕ್ಕೆ ಗೊತ್ತು ಅಂತ ಪರೋಕ್ಷವಾಗಿ ನನಗೆ ಟಿಕೆಟ್ ಕೈತಪ್ಪಲು ಶಾಮನೂರು ಕುಟುಂಬ ಕಾರಣ ಅಂತ ಹೇಳಿದ್ರು. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವನಲ್ಲ, ತಳಮಟ್ಟದಿಂದ ಪ್ರತಿ ಗ್ರಾಮದ ಜನರಿಗೆ ಹತ್ತಿರವಾದವನು. ನಾನು ರಾಜಕೀಯ ಬಯಸಿದ್ದಲ್ಲ, ಜನರೇ ವಿನಯ್ ಕುಮಾರ್ ಬೇಕು ಅಂತ ಬಯಸಿದ್ದು ಅಂತ ಹೇಳಿದ್ರು. ಇನ್ನು ಜಿಲ್ಲೆಯಲ್ಲಿ ಸಾಮಾನ್ಯ ಯುವಕರಿಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬೆಳೆಯಲು ಬಿಡೋದಿಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ್ರು. ಟಿಕೆಟ್ ಕೈತಪ್ಪಿದ್ರಿಂದ ನಾನು ಮನೆಯಲ್ಲಿ ಕುಳಿತಿಲ್ಲ, ಮತ್ತೆ ಜನರ ಅಭಿಪ್ರಾಯ ತಿಳಿದು ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡುತ್ತಿದ್ದೇನೆ. ನನ್ನ ಕ್ಷೇತ್ರದ ಜನ ಪಕ್ಷೇತರವಾಗಿ ಸ್ಪರ್ಧಿಸಿ ಎಂದರೂ ಕೂಡ ನಾನು ಸಿದ್ಧ. ಮುಂದಿನ ನಡೆಯನ್ನ ಆದಷ್ಟು ಬೇಗ ನಾನು ತಿಳಿಸುತ್ತೇನೆ ಅಂತ ಹೇಳಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ಸರ್, ಈಗ ಕಾಂಗ್ರೆಸ್ ಇಂದ ಟಿಕೆಟ್ ಆಗತ್ತಂತೇಳಿ ಸುಮಾರು ಒಂದು ವರ್ಷದಿಂದ ಪಾದಯಾತ್ರೆ ಮಾಡಿ 300ರಿಂದ 350 ಹಳ್ಳಿಗೆ ಭೇಟಿ ನೀಡಿ ಸುಮಾರು 600ರಿಂದ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕೊನೆ ಕ್ಷಣದಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗಿರ್ಬೋದು. ಸೊ ನಿಮ್ಮ ಟಿಕೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊನೆ ಗಳಿಗೆ ತನಕನೂ ಟಿಕೆಟ್ ನಂದೇ ಅನ್ನೋ ಭರವಸೆ ಕೊಟ್ಟಿದ್ರು. ನಮಗೂ ಕೂಡ ಬರುವ ನಂಬಿಕೆ ಇತ್ತು. ಕ್ಷೇತ್ರದ ಅಭಿಮಾನಿಗಳಿಗೆ ಪಟಾಕಿ ಎಲ್ಲ ರೆಡಿ ಮಾಡ್ಕೊಳ್ರಿ, ವೆಹಿಕಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ರಿ, ಬಂದಾಗ ಜೋರಾಗಿ ಮೆರವಣಿಗೆ ಮಾಡೋಣ ಅಂತ ಹೇಳಿದ್ದೆ. ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ಇದ್ದಿತ್ತು. ಇವಾಗ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಗದೆ ಇರಲಿ, ಆ ವಿನಯ್ ಕುಮಾರ್ ನಾನೇ. ಟಿಕೆಟ್ ಯಾಕೆ ತಪ್ಪಿತು ಅಂತಂದ್ಬಿಟ್ಟು ಆ ದೇವರಿಗೆ ಗೊತ್ತು, ಇಲ್ಲ ಶಾಮೂಲ್ ಕುಟುಂಬಕ್ಕೆ ಗೊತ್ತು ಯಾಕೆ ತಪ್ಪಿದೆ ಅಂತ. ನನಗಂತೂ ಉತ್ತರ ಗೊತ್ತಿಲ್ಲ ಯಾಕಂದ್ರೆ ನಾನು ಸಂಪೂರ್ಣವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದನೂ ಸರಿಯಾಗಿ ಕೆಲಸ ಮಾಡಿದ್ದೆ. 1 ವರ್ಷದಿಂದ ಸತತವಾಗಿ. ಅದಕ್ಕಿಂತ ಮುಂಚೆ ಸುಮಾರು ಒಂದು 7-8 ವರ್ಷ ಕಾಂಗ್ರೆಸ್ ಅಲ್ಲಿ ಡೈರೆಕ್ಟ್ ಅಲ್ಲದೆ ಇದ್ರು ಕೂಡ ನನ್ನ ವ್ಯೂಸ್ ಅಂತ ಏನು ಹೇಳ್ತೀವಿ, ಚಿಂತನೆಗಳ ಮೂಲಕ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತನ ಇಡೀ ದೇಶಕ್ಕೆ ನಾನು ನನ್ನ ಟ್ವಿಟರ್ ಇರ್ಬೋದು, ನನ್ನ ವಿದ್ಯಾರ್ಥಿಗಳಿರ್ಬೋದು, ನನ್ನ ಪಾಠ ಇರ್ಬೋದು, ಅದೆಲ್ಲ ನಾನು ಹಚ್ಚಿದ್ದೀನಿ. ಸೊ ಇಷ್ಟೊಂದೆಲ್ಲ ಸೇವೆ ಮಾಡಿದ ಮೇಲೂ ಯಾಕೆ ಸಿಗಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇನ್ನೊಂದು ಎರಡನೇದು ಏನಪ್ಪ ಅಂತಂದ್ರೆ, ಕ್ಷೇತ್ರದ ಜನಗಳು ಇಷ್ಟಪಟ್ಟರು. ಪ್ರಜಾಪ್ರಭುತ್ವದಲ್ಲಿ ಜನಗಳು ಯಾವಾಗ ಅಪೇಕ್ಷೆ ಪಡ್ತಾರೆ ಇವರೇ ನಮ್ಮ ಅಭ್ಯರ್ಥಿ ಆಗಿರ್ಬೇಕು ಅಂತಂದು, ಅವಾಗ ನನ್ನ ಗೌರವ ಪಟ್ಟು ಮಾಡಬೇಕಿತ್ತು. ಅದಾಗಿಲ್ಲ. ನನ್ನ ನಡೆ ಸರಿಯಾಗೇ ಇತ್ತು, ನನ್ನ ಪ್ರಯತ್ನ ಕೂಡ ಸರಿಯಾಗಿತ್ತು. ಏನೋ ನಮ್ಮಂತ ಬೆಳಿಬಾರ್ದು ಅಂತಂದು ಯಾರಾದ್ರೂ ತಪ್ಪಿಸಿರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕೆ ಸರ್, ಯುವಕರು ಈ ಜಿಲ್ಲೆಯಲ್ಲಿ ಬೆಳೆಯೋಕೆ ಅವಕಾಶ ಇದೆಯೋ ಇಲ್ಲ? ಸದ್ಯಕ್ಕೆ ಅವಕಾಶ ಇದೆ, ಯಾರಿಗೂ ಇಲ್ಲ. ರಾಜಕಾರಣದಲ್ಲೂ ಇಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಇಲ್ಲ, ಕೈಗಾರಿಕೆನಲ್ಲೂ ಇಲ್ಲ. ನೀವು ಈ ನೋಡಿ ಅಂದ್ರೆ ಅವಕಾಶಗಳೇ ಇಲ್ಲ. ಈಗ ಬರಗಾಲ ಅಂತ ಹೇಳ್ತೀವಿ, ತುಂಬಾ ಬೇಸಿಗೆ ಇದ್ದಾಗ ಮಳೆ ಬರ್ತಾ ಇದ್ದಾಗ ಅದು ಕ್ಲೈಮ್ಯಾಟಿಕ್ ಡ್ರೌಟ್ ಅಂತಂದು, ಅದು ಬರಗಾಲ ಅಂತ. ಇಲ್ಲಿ ಇರೋ ಬರಗಾಲ ಅದಕ್ಕಿಂತ ಭೀಕರವಾದದ್ದು. ನಮ್ಮ ಮಕ್ಕಳು ಓದಿದ್ರು ಕೂಡ ಇವತ್ತು ಮನೆಯಲ್ಲಿ ಖಾಲಿ ಕೂಡುವಂತ ಸಂದರ್ಭ ಇದು. ಎಲ್ಲ ಚನ್ನಗಿರಿನಲ್ಲೂ ಇದೆ, ಹೊನ್ನಾಳಿನಲ್ಲೂ ಇದೆ, ಹರಪನಹಳ್ಳಿನಲ್ಲೂ ಇದೆ, ಎಲ್ಲಾ ಕ್ಷೇತ್ರದಲ್ಲೂ ಇರುವಂತದ್ದು. 30-40 ವರ್ಷದಿಂದ ಯಾರು ಅಧಿಕಾರ ಇಟ್ಕೊಂಡು ಕೂತು ಮತ್ತೆ ನಮಗೆ ಬೇಕು ಅಂತ ತಗೊಂಬಂದಿದಾರಲ್ಲ, ಅವ್ರು ಒಂದು ದಿನ ಈ ಕಡೆ ಮುಖ ಮಾಡಿಲ್ಲ, ಕೆಲಸ ಮಾಡಿಕೊಟ್ಟಿಲ್ಲ, ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ ಯೂತ್ ಎಸ್ಪೆಷಲಿ ಒಳ್ಳೆ ಎಜುಕೇಶನ್ ಇಲ್ಲ, ಅವರಿಗೆ ಒಳ್ಳೆ ಕಾಲೇಜ್ ಇಲ್ಲ, ಒಳ್ಳೆ ಸ್ಕೂಲ್ ಇಲ್ಲ. ಎಲ್ಲಿಂದ ಅವರಿಗೆ ಅವಕಾಶ ಬರಬೇಕು? ಮತ್ತೆ ಯಾರಾದರೂ ಇಂಥ ಕಷ್ಟಗಳು ಮಧ್ಯನೂ ಏನೋ ಸ್ವಲ್ಪ ಅದನ್ನ ಮೀರಿ ಬೆಳಕೊಂಬಂದ್ರೆ ಅವ್ರನ್ನ ತುಳಿಯೋ ಕೆಲಸನೂ ನಡೀತಾ ಇದೆ. ಅದಕ್ಕೆ ನಾನೇ ಉದಾಹರಣೆ. ಸರ್, ಈಗ ವಿನಯ್ ಕುಮಾರಿನ ಮುಂದಿನ ನಡೆ? ವಿನಯ್ ಕುಮಾರ್ ಮುಂದಿನ ನಡೆ ಮತ್ತೆ ಹಳ್ಳಿ ಕಡೆ ಅಂತಂದು, ಜನಸಾಮಾನ್ಯರ ಕಡೆ ಅಂತ ನಾನು ಬಂದಿದ್ದೀನಿ. ಯಾಕಂತಂದ್ರೆ ನಾನು ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಜನಗಳ ಒಂದು ಶಕ್ತಿಯಲ್ಲಿ ನಂಬಿರುವಂಥದ್ದು, ಸಾಮಾನ್ಯ ಜನರ ಶಕ್ತಿನಲ್ಲಿ. ಸಾಮಾನ್ಯ ಜನರು ಇರೋದ್ರಿಂದನೇ ಇವತ್ತು ಪ್ರಜಾಪ್ರಭುತ್ವ ಇರೋದು. ಸಾಮಾನ್ಯ ಜನರು ಓಟ್ ಹಾಕ್ತಿರೋದ್ರಿಂದನೇ ಇವತ್ತು ಕೆಲವೊಂದು ದೊಡ್ಡ ಕುಟುಂಬಗಳು ಆಗರ್ಭ ಶ್ರೀಮಂತರು ಆಗ್ತಿರೋದು. ಸಾಮಾನ್ಯ ಜನರಿಂದನೇ ಎಲ್ಲ ಬೆಳೀತದೆ. ಆದ್ರೆ ಅದೇನು ಬೆಳೆದಿದಾರಲ್ಲ ಅವರು ಸಾಮಾನ್ಯ ಜನರಿಗೆ ವಾಪಸ್ ಏನೂ ಕೊಡ್ತಾ ಇಲ್ಲ. ಹಾಗಾಗಿ ನಾವು ವಾಪಸ್ ಜನಗಳ ಹತ್ರ ಹೋಗಿ ಇದ್ರ ಬಗ್ಗೆ ಅರಿವು ಮೂಡಿಸಿ ಮುಂದಿನ ದಿನದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ
ಜನ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಗೌರವ ಕೊಟ್ಟು ಪಕ್ಷೇತರ ನಿಲ್ಲಿ ಅಂತಂದು ಎಲ್ಲ ಕ್ಷೇತ್ರದಲ್ಲೂ ಕೂಗು ಬಂತು ಅಂತಂದರೆ ಐ ಥಿಂಕ್ ನಾನು ನಿಲ್ತೀನಿ. ಇಲ್ಲ ಬೇಡ ನೀವು ಪಕ್ಷೇತರ ನಿಲ್ಲಬೇಡಿ, ನಿಮಗೆ ಉಜ್ವಲವಾದ ಭವಿಷ್ಯ ಇದೆ, ನೀವು ಪಕ್ಷದಲ್ಲೇ ಇದ್ಕೊಂಡು ಮುಂದೋಗಿ ಅಂತಂದರೆ ಮೇ ಬಿ ಆ ಡಿಸಿಷನ್ ತಗೋತೀನಿ. ಹೋರಾಟ ಅಂತೂ ನಿರಂತರವಾಗಿರ್ತದೆ. ಸರ್, ಈಗ ಇಂಡಿಪೆಂಡೆಂಟ್ ನಿಂತ್ಕೋಬೇಡ್ರಿ, ಪಕ್ಷದಲ್ಲಿ ಇರಿ ಅಂದ್ರೆ, ಈಗ ನೀವು ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ರಲ್ಲ, ಪಕ್ಷನೇ ಗುರುತಿಸಿ ನಿಮ್ಗೆ ಟಿಕೆಟ್ ಕೊಡ್ತಿರಲ್ಲ, ಮತ್ತೆ ಅದೇ ಪಕ್ಷಕ್ಕೆ ನೀವು ಹೋಗ್ತೀನಿ ಅಂತ ಹೇಳ್ತಿರಲ್ಲ, ಅದು ನಿಮ್ಮ ಬೆಂಬಲಿಗರಿಗೆ, ನಿಮ್ಮ ಅಭಿಮಾನಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಹೋಗತ್ತಾ? ಇಲ್ಲ, ನಮ್ಮ ಬೆಂಬಲಿಗರು ಅಭಿಮಾನಿಗಳು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂಥದ್ದು ಮೆಜಾರಿಟಿ. ನಾನು ತತ್ವ ಸಿದ್ಧಾಂತ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿರುವಂಥದ್ದು, ಅದರಲ್ಲೂ ಗಟ್ಟಿಯಾಗಿ ನಂಬಿರುವಂಥದ್ದು. ನಾಳೆ ಬಹುಶಃ ಪಕ್ಷೇತರ ಗೆದ್ದರೂ ವಾಪಸ್ ಕಾಂಗ್ರೆಸ್ಸಿಗೆ ಬರೋದು, ಬೇರೆ ಎಲ್ಲೂ ಹೋಗಲ್ಲ. ಆದರೆ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವ್ಯಕ್ತಿ ಕೇಂದ್ರಿತ ಅಂದರೆ ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡೋರು ಕ್ಷೇತ್ರಕ್ಕೆ ಬೇಕು ಅಂತಂದು ಬಿಜೆಪಿಯಿಂದನೂ ನನ್ನನ್ನು ಬಯಸ್ತಿದ್ದಾರೆ. ಗೊತ್ತಾಗಲಿಲ್ಲ ನಾನು ಕಾಂಗ್ರೆಸ್ಸಲ್ಲಿ ಇರೋದು ಅಂತ, ಆದರೂ ಕೂಡ ಬಿಜೆಪಿಯವರು ಇಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತಂದು ತುಂಬ ಬೆಂಬಲ ಕೊಡ್ತಾರೆ. ಸರ್, ಗ್ರೌಂಡ್ ಲೆವೆಲ್ ಅಲ್ಲಿ ಅಂದ್ರೆ ಹಳ್ಳಿ ವಾತಾವರಣದಲ್ಲಿ ನಿಮ್ಮ ಹೆಸರು ಇದೆಯಾ? ನನಗೆ ಗೊತ್ತಿರೋ ಮಟ್ಟಕ್ಕೆ ಆಲ್ಮೋಸ್ಟ್ 99.9% ಪ್ರತಿಯೊಂದು ಹಳ್ಳಿನಲ್ಲೂ ನಾನು ಇವತ್ತು ನಾನು ಪ್ರವಾಸ ಮಾಡ್ತಿರೋ ಹಳ್ಳಿಗಳೆಲ್ಲ ಮುಂಚೆ ಬರದೇ ಇರೋ ಹಳ್ಳಿಗಳು, ಭೇಟಿ ಕೊಡದೇ ಇರೋ ಹಳ್ಳಿಗಳು, ಭೇಟಿ ಕೊಡದೇ ಇರೋ ಹಳ್ಳಿಗಳಲ್ಲೂ ಕೂಡ ನನ್ನ ಹೆಸರಿದೆ. ಭೇಟಿ ಕೊಟ್ಟಿರೋ ಹೆಸರಲ್ಲಿ ಮನೆ ಮನೆಗೂ ನನ್ನ ಹೆಸರು ಚಿರಪರಿಚಿತವಾಗಿದೆ. ಈಗ ಭೇಟಿ ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ ಪ್ರತಿಯೊಂದು ಮನೆಗೂ ನನ್ನ ಹೆಸರು. ಓಕೆ, ಥ್ಯಾಂಕ್ ಯು ಸರ್.